ಬಿಜೆಪಿ ಇವತ್ತೊಂದು ಟ್ವೀಟ್ ಮಾಡಿದೆ ಸರ್. ಕರ್ನಾಟಕದಲ್ಲಿ ರೇವ್ ಪಾರ್ಟಿಗಳು ಡ್ರಗ್ ಕಲ್ಚರ್ ಜಾಸ್ತಿಯಾಗಿ ಉಡ್ತಾ ಬೆಂಗಳೂರು ಆಗ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಣೆ ಅಂತ ಇದು ಮಾಡಿದ್ದಾರೆ. ನೋಡಿ, ಅವ್ರು ಆದಷ್ಟು ಇಂಥವನ್ನೆಲ್ಲ ಮಾತಾಡದೇ ಇದ್ದರೆ ಭಾಳ ಒಳ್ಳೆಯದು. ನಾವು ರಾಜ್ಯದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಡಿಕ್ಲೇರ್ ಮಾಡಿದ್ದೇವೆ. ಸಾವಿರಾರು KG ಗಾಂಜಾ ಸೀಸ್ ಮಾಡಿದ್ದೇವೆ. MDMA ಸಿಂಥೆಟಿಕ್ ಡ್ರಗ್ಸ್ನೆಲ್ಲ ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸಿಂಥೆಟಿಕ್ ಡ್ರಗ್ಸ್ನೆಲ್ಲ ಸೀಸ್ ಮಾಡಿದ್ದೇವೆ. ಅನೇಕ ಜನ ಫಾರಿನ್ ಸ್ಟೂಡೆಂಟ್ಸು ಇಲ್ಲಿ ಈ ಡ್ರಗ್ಸ್ ದಂಧೆಯಲ್ಲಿ ಸೇರಿಕೊಂಡಿದ್ದಂಥವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ. ಆ ಪ್ರಾಸೆಸ್ಸು ಕಂಟಿನ್ಯೂಸ್ ಆಗಿ ನಡೀತಲೇ ಇದೆ. ಆಮೇಲೆ ಭಾಳಷ್ಟು ಜನ ಯಾರು ಡ್ರಗ್ ಪೆಡ್ಲರ್ಸ್ ಅಂತ ಕರೀತಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸಸ್ ಬುಕ್ ಮಾಡಿದ್ವಿ. ಇಷ್ಟೆಲ್ಲ ಮಾಡ್ತಾ ಇರೋವಾಗ ಸುಮ್ಮನೆ ಹುಡ್ತಾ ಬೆಂಗಳೂರು ಅವೆಲ್ಲ ಅಂತ ಎಲ್ಲ ಮಾತಾಡಬಾರ್ದು. ಅವರು ನಮಗೆ ಹೇಳಲಿ, ಹೌದು ನಿಮಗೆ ಅದನ್ನು ಇನ್ನೂ ಹೆಚ್ಚು ಕಂಟ್ರೋಲ್ ಮಾಡಿಲ್ಲ ನೀವು ಅಂತ ಬೇಕಾದರೆ ನಮ್ಮನ್ನು ದೂಷಣೆ ಮಾಡಲಿ. ಆದರೆ ಬೆಂಗಳೂರಿಗೆ ಅಪಕೀರ್ತಿ ತರ್ತಕ್ಕಂಥ ಮಾತನ್ನು ಅವರು ಆಡಬಾರ್ದು ಅಂತೇಳಿ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಸರ್, ಆಮೇಲೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂಯಿಂದ ಇಂಡಸ್ಟ್ರಿಗಳು ಹೋಗ್ತಿದೆ. ಯಾಕಂದ್ರೆ ಗೂಗಲ್ ಪಿಕ್ಸೆಲ್ ಏನೋ ತಮಿಳ್ನಾಡಿಗೆ ಹೋಗಿದೆ, ಕರ್ನಾಟಕ ಬಿಟ್ಟು. ಮೋಸ್ಟ್ಲಿ ನೇಹಾ ಮರ್ಡ್ರು ಇನ್ನೊಂದು ಮರ್ಡ್ರೆಲ್ಲ ಆದಮೇಲೆ ಭಯಪಟ್ಟು ಹೋಗಿದ್ದಾರೆ. ನೋಡಿ, ನಾನಾಗಲೇ ಮೊನ್ನೆ ಉತ್ತರ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಳೋದ್ರ ಮೂಲಕ ನಾವು ಯಾವುದೇ ರೀತಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗದಾಗ ನೋಡ್ಕೊಂಡಿದ್ದೇವೆ ಕಳೆದ 1 ವರ್ಷದಿಂದ. ಮರ್ಡರ್ಗಳಾಗಿದೆ, ಹೌದು, ಇವ್ರ ಕಾಲದಲ್ಲಿ ಆಗಿರಲಿಲ್ವಾ? ಹಾಗಂತೇಳಿ ಮರ್ಡರ್ ಆಗಬೇಕು ಅಂತ ನಾವು ಯಾರೂ ಅಪೇಕ್ಷೆ ಪಡೋದಿಲ್ಲ. ಮರ್ಡರ್ ಆದಾಗ ಅವರನ್ನು ಹಿಡಿತಕ್ಕಂಥದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ತತ್ಕ್ಷಣ ಮಾಡಿದ್ದೇವೆ. 95% ನಾವು ಯಾರು ಮರ್ಡರ್ ಆಗಿದ್ದೆ ಅವ್ರನ್ನ 24 ಗಂಟೆ ಒಳಗಡೆ ಹಿಡಿದು ಅವರಿಗೆ ಕೇಸಸ್ ಮಾಡಿ, ಅವರಿಗೆ ಚಾರ್ಜ್ ಶೀಟ್ಗಳು ಮಾಡಿ, ಅವರಿಗೆಲ್ಲ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ನಾವು ಮಾಡಿದ್ದೇವೆ. ಸುಮ್ಮನೆ ಲಾ ಆ್ಯಂಡ್ ಆರ್ಡ್ರು ಏನು ಲಾ ಆ್ಯಂಡ್ ಆರ್ಡರ್ ಆಗಿದೆ ಹೇಳಿ? ಅವರು ಯಾವ ಕಮ್ಯುನಲ್ ರೈಟ್ಸ್ ಆಗಿದೆ, ಯಾವ ಕಮ್ಯುನಲ್ ಇನ್ಸಿಡೆಂಟ್ಸ್ಗಳಾಗಿದೆ? ಚುನಾವಣೆಯನ್ನು ಭಾಳ ಶಾಂತಿಯಿಂದ 2 ಫೇಸಲ್ಲಿ ಚುನಾವಣೆಯನ್ನು ಮಾಡಿದ್ದೀವಿ. ಗಣೇಶನ ಫೆಸ್ಟಿವಲ್ಗಳು ಪ್ರತಿ ವರ್ಷ ಗಲಾಟೆಗಳಾಗ್ತಾ ಇದ್ದದ್ದು, ಈ ವರ್ಷ ಎಲ್ಲೂ ಗಲಾಟೆ ಆಗಲಿಲ್ಲ. ರಂಜಾನ್ನಲ್ಲಿ ಯಾವತ್ತೂ ಕೂಡ ಗಲಾಟೆ ಆಗ್ತಾ ಇದ್ದದ್ದನ್ನು ಈ ಬಾರಿ ತಡೆದಿದ್ದೇವೆ. ಎಲ್ಲಿ ಗಲಾಟೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಅನ್ನೋದು ಹೇಳಿ. ಸುಮ್ಮನೆ ಬಂದು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ, ಅದಾಗಿದೆ, ಇದೆ, ಸಚಿವರ ರಾಜೀನಾಮೆ ಕೊಡಲಿ, ಅಧ್ಯಕ್ಷರಿದ್ದಾರೆ, ಇವರೆಲ್ಲ ಹೇಳಿಬಿಟ್ರೆ ಕೇಳಿಬಿಡ್ತಾರ? ಜನ ನಮ್ಗೆ ಆಶೀರ್ವಾದ ಮಾಡಿದ್ದೀವಿ, ಒಂದು ಸಮರ್ಥವಾದ ನಾಯಕತ್ವ ಇದೆ ಮತ್ತು ಒಳ್ಳೆ ಆಡಳಿತ ಕೊಡ್ತೀವಿ. ಅದನ್ನೇ ನಾವು ಜನಗಳಿಗೆ ಪ್ರಾಮಿಸ್ ಮಾಡಿದ್ದೀವಿ. ವಿ ಗಿವ್ ಗುಡ್ ಗವರ್ನೆನ್ಸ್ ಅಂತ ಹೇಳಿದ್ದೀವಿ, ಅದನ್ನೇ ಕೊಡ್ತೇವೆ. Sir, India today has got confirmation that the central government has started the initiation of cancellation of process of Prajwal's passport. They are issuing a show cause notice to Prajwal saying why we should not cancel your passport based on the letter that you have sent. No, ಅವರು ಏನು process ಮಾಡ್ತಾರೆ, whatever the process they are doing, I don't know. It is for them to decide what process they have to follow. But we have written a letter twice. Chief Minister has twice written a letter to Prime Minister. Even after that, SIT also has written a letter, and the process, I was told, the process is on. Maybe it will come in another, few days. So his grandfather has written a letter saying, warning letter to Prajwal. His grandfather has written. No, that is that is for them within the family, whatever they want to do. Devegowda ji has written a letter, I was told, and yes, it is for them. And if he heeds to that letter, let him come back quickly, so that the law will continue its process. ಮಾನ್ಯ ಹಿರಿಯರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟ್ರ್ ಬರೆದಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಅದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು, ಕಾನೂನು ಕ್ರಮ ಮುಂದುವರಿಯುತ್ತೆ. ಹಾಗಾಗಿ SIT ಅವ್ರನ್ನ ಕರೆದು ವಿಚಾರಣೆ ಮಾಡೋದಿಲ್ಲ. ಜೊತೆಗೆ DK ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತು ಪ್ರಜ್ವಲ್ ಎಲ್ಲಿದ್ದಾನೆ ಅಂತ JDS ಒಂದು ಟ್ವೀಟ್ ಮಾಡಿರ್ತಕ್ಕಂಥ ಸರ್.
ನೋಡ್ರಿ ಅವರೆಲ್ಲ ಇವರು ಟ್ವೀಟ್ ಮಾಡಿದ್ದಕ್ಕೆ ಉತ್ತರ ಕೊಡೋದು, ಅವರು ಟ್ವೀಟ್ ಮಾಡಿದ್ದಕ್ಕೆ ಉತ್ತರ, ಅದೇ ಕೆಲಸ ಅಲ್ಲ ನನಗೆ, ಗೊತ್ತಾಯ್ತಾ? ಎಲ್ಲರೂ ಟ್ವೀಟ್ ಮಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದಲ್ಲ ನನ್ನ ಕೆಲಸ. ನನ್ನ ಕೆಲಸ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಆಗ ಅದನ್ನು ಮಾಡ್ತೇವೆ. ಅದರಲ್ಲೇನಾದರೂ ತಪ್ಪಿದರೆ ಹೇಳಿ, SIT ನಲ್ಲಿ ಏನಾದರೂ ಲ್ಯಾಪ್ಸಸ್ ಇದ್ದರೆ ಅದನ್ನು ಹೇಳಿ ನಮಗೆ, ನಾವು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಲ್ಯಾಪ್ಸಸ್ ಇದ್ದರೆ ನಮ್ಗೆ ಹೇಳಿ. ಸುಮ್ಮನೆ ಅವರೊಂದು ಟ್ವೀಟು ಇವರೊಂದು ಟ್ವೀಟು ಮಾಡ್ತಾನೆ ಇರ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ವಿದೇಶಕ್ಕೆ ಕಳಿಸ್ಬಿಟ್ಟು ಈಗ ಪತ್ರ ಬರೆದ್ರೆ ಏನು ಪ್ರಯೋಜನ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅದು. ಸರ್, ನೀವು ಕೇಂದ್ರ ಸರ್ಕಾರಕ್ಕೆ ಬರ್ದಿರೋ ಪತ್ರಕ್ಕೆ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್? ನಮಗೇನು ಅವರು ವಾಪಸ್ ಪತ್ರ ಬರೆದಿಲ್ಲ, ಆದರೆ ನಮಗೆ ಅಫಿಷಿಯಲಿ ಮತ್ತು ಅಫಿಷಿಯಲಿ ತಿಳ್ಕೊಂಡಿರೋದು ಅವರು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಅಂದರೆ ಅವರಿಗೆ ಅವ್ರದ್ದೇ ಆದ ಪ್ರೊಸೀಜರ್ ಇತ್ತಲ್ಲ, ದೇ ವಿಲ್ ಹ್ಯಾವ್ ಎನ್ SOP ಫಾರ್ ದೆಮ್. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಪ್ರೊಸೆಸಿಂಗ್ ದಟ್ ಆ್ಯಕ್ಷನ್. ಈಗ ಪಾಸ್ಪೋರ್ಟ್ ರದ್ದಾದ್ರೆ ಅವರೆಲ್ಲ ಮೂವ್ಮೆಂಟ್ ಮಾಡದೇ ಇದ್ರೆ ಏನು ಸರ್ ನೆಕ್ಸ್ಟ್? ವಾಪಸ್ ಬರಲೇಬೇಕು, ಡಿಪೋರ್ಟ್ ಮಾಡ್ತಾರೆ ಅವರು. ಆ ದೇಶದವರು ಡಿಪೋರ್ಟ್ ಮಾಡ್ತಾರೆ. ವಿತೌಟ್ ದಿ ವ್ಯಾಲಿಡ್ ಪಾಸ್ಪೋರ್ಟ್ ನೀವು ಇರೋಕ್ಕಾಗೋದಿಲ್ಲ ಯಾವ ದೇಶದಲ್ಲಿ. ವೀಸಾ ಇರಬೇಕು, ಇಲ್ಲ ಏನಾದರೂ ಒಂದು ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇರಬೇಕು. ಈಗ ಫೋನ್ ಟ್ಯಾಪಿಂಗ್ ಆರೋಪ ವಿಚಾರವಾಗಿ ಬಿಜೆಪಿ ಶಾಸಕರದು ಕದ್ದಾಲಿಕೆ ಆಗ್ತಾ ಇದೆ, ಕಾಂಗ್ರೆಸ್ ನೋಡ್ರಿ, ನಾನು ಸುಮ್ಮನೆ ಅವರು ಇವರು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಇಲ್ಲಿ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ಬಂದು ನಮ್ಮ ಮುಂದೆ ಹೇಳಿ, ಯಾರು ಟ್ಯಾಪಿಂಗ್ ಮಾಡ್ತಾವ್ರೆ, ಯಾರು ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ರೆ ಹೇಳಬೇಕು. ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದ್ರೆ ಯಾರು ಕೇಳ್ತಾರೆ? ದೇಶದಲ್ಲಿ ರಾಜ್ಯದಲ್ಲಿ ಕಾನೂನಿದೆ. ಕಾನೂನು ಹೊರತುಪಡಿಸಿ ನಾವು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸರ್ ಅದು ಸಾಧ್ಯನಾ ಸರ್? ಅದು ಅವರು ಆರೋಪ ಮಾಡ್ತಾರ, ಸಾಧ್ಯನಾ ಸರ್? ನಾನು ಹೇಳ್ತಾ ಇದ್ದೀನಲ್ಲ, ಅದನ್ನ ಹೇಳಲಿ ಅವರು ಅಂತ. ಸಾಧ್ಯ ಅಸಾಧ್ಯ ಅವ್ರು ಹೇಳ್ಬೇಕಲ್ಲ. ಚೀನಾದಿಂದ ಮಿಷಿನ್ಗಳನ್ನ ತಂದು ಮಾಡಬಹುದು ಅಂತ ವಿಪಕ್ಷ ನಾಯಕರು ಹೇಳ್ತಾರೆ. ಅವರು ಯಾವುದೇ ಸ್ಪೆಸಿಫಿಕ್ ಆಗಿ ಹೇಳಿರಿ, ಯಾರು ಚೀನಾದಿಂದ ತಂದಿದ್ದಾರೆ, ಯಾವ ಬ್ರ್ಯಾಂಡ್ ತಂದಿದ್ದಾರೆ, ಆಮೇಲೆ ಎಲ್ಲಿಟ್ಟಿದ್ದಾರೆ, ಯಾರ್ದು ಮಾಡ್ತಾ ಇದ್ದಾರೆ, ಅವೆಲ್ಲ ಅವ್ರಿಗೆ ಗೊತ್ತಿದೆ ಅಲ್ವಾ? ಇದ್ರೆ ಹೇಳಿದ್ರೆ, ಪೊಲೀಸ್ಗೆ ಹೇಳಿದ್ರೆ ನಾವು ಅದ್ರ ಮೇಲೆ ಕ್ರಮ ತಗೊಂತೀವಿ. ಅದೇನೋ ಡೊಮೆಸ್ಟಿಕ್ ಏನಕ್ಕೆ ಎದಿರ್ಬೇಕು, ಅದನ್ನ ವಿಚಾರಿಸ್ತೀವಿ. ಸರ್, ರಾಜ್ಯದಲ್ಲಿ ಹತ್ಯೆಗಳಾದ ನಂತರ ನೀವು ಯಾವ ರೀತಿಯ ಸುತ್ತೋಲೆ ಹೊರಡಿಸಿದ್ದೀರಾ ಸರ್? ಏನಕ್ಕೆ ಏನು ಸುತ್ತೋಲೆ ಹೊರಡಿಸ್ಬೇಕು ಸರ್? ಈಗ ಮೊನ್ನೆ ಅಷ್ಟೇ ಅಂಜಲಿ ಅವ್ರ ಹತ್ಯೆ ಆಯಿತು. ಅಲ್ಲ ರೀ, ಸುತ್ತೋಲೆ ಏನು ಹೊರಡಿಸ್ಬೇಕು? ಕಾನೂನಿನ ಪ್ರಕಾರ ಕೆಲಸ ಮಾಡೋದಕ್ಕೆ ಪೊಲೀಸ್ನವ್ರಿಗೆ ಮ್ಯಾಂಡೇಟ್ ಇದೆ. ಪ್ರತಿನಿತ್ಯ ಯಾರು ಸುತ್ತೋಲೆ ಹೊರಡಿಸೋದಿಲ್ಲ. ಅವನು ಯಾರೋ ಹೇಳ್ತಾನೆ ಅಂತ ನೀವು ಕೇಳ್ತೀರಾ? ಸುತ್ತೋಲೆ ಏನು ಕ್ಷಣ ಕ್ಷಣಕ್ಕೂ ಒಂದೊಂದು ಮರ್ಡ್ರಿಗೆ ಒಂದೊಂದು ಸುತ್ತೋಲೆ, ಒಂದೊಂದು ಕಳ್ತನಕ್ಕೆ ಒಂದೊಂದು ಸುತ್ತೋಲೆ, ಆಮೇಲೆ ಇನ್ಯಾರೋ ಟ್ರಾಫಿಕ್ ಅಫೆನ್ಸ್ ಮಾಡಿದ್ರೆ ಅದಕ್ಕೊಂದು ಸುತ್ತೋಲೆ ಮಾಡ್ತೀವ. ಕಾನೂನಿನ ಪ್ರಕಾರ ಕೆಲಸ ಮಾಡಿ ಅಂತೇಳಿ ಅವರಿಗೆ ಕಾನೂನನ್ನು ಕಲಿಸಿದ್ದೇವೆ. ಪೊಲೀಸ್ನವ್ರಿಗೆ ಕಾನೂನಿನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ. ಸುತ್ತೋಲೆ ಯಾಕೆ ಹೊಡಿಸ್ತಾರೆ? ಅವ್ನು ಕೆಲಸ ಮಾಡಲಿಲ್ಲ ಅಂತಂದ್ರೆ ಅವನ ಮೇಲೆ ಆ್ಯಕ್ಷನ್ ಮಾಡ್ತೀವಿ. ಥ್ಯಾಂಕ್ ಯು. ತ್ವರಿತಗತಿ ನ್ಯಾಯಾಲಯದ ಬಗ್ಗೆ ಒಂದು ಪ್ರಸ್ತಾವನೆ ಇತ್ತಲ್ಲ, ಏನಾಯ್ತು ಸರ್? ಯಾವುದು? CM ಹೇಳಿದ್ರಲ್ಲ, ತ್ವರಿತಗತಿ ಕೇಸ್ಗಳನ್ನ ಮಾಡ್ತೇವೆ. ಅದಕ್ಕೆ ಸೂಚನೆನೂ ಕೊಟ್ಟಿದೆ. ಅದನ್ನು ಮಾಡಲೇಬೇಕು. ಅದನ್ನು ಕ್ಯಾಬಿನೆಟ್ಟಲ್ಲಿ ಸರ್ಕಾರ ನಿರ್ಧಾರ ಮಾಡುತ್ತೆ. ಪರಿಷತ್ ಆಕಾಂಕ್ಷಿಗಳೆಲ್ಲ ತಮ್ಮನ್ನು ಭೇಟಿ ಆಗ್ತಾ ಇದ್ದಾರೆ. ಇಲ್ಲ, ಮಾಡಬೇಕಾ ಮಾಡಬೇಡ್ದಾ? ಅಲ್ಲ ಸರ್, ಎಷ್ಟು ಜನಕ್ಕಂತ ಮಾಡ್ತೀರಾ ಅಂತ ಸರ್? 7 ಜನ ಕರೆಕ್ಟಾಗಿ 7:15 ಮಾಡೋದೇ ಇಲ್ಲ, 7 ಕರೆಕ್ಟಾಗಿ ಮಾಡ್ತೀವಿ. ಹೇಳಿ ಅದಕ್ಕೇನಾ? ನೋಡ್ರಿ, 7 ಜನಕ್ಕೆ ಮಾಡ್ತೀವಿ. ಯಾರಿಗೆ ಮಾಡ್ತೀವಿ ಅದನ್ನ ಅನೌನ್ಸ್ ಮಾಡಿದಾಗ ತಿಳ್ಕೊಳ್ಳಿ. ನಮ್ಗೆ ಎಲ್ಲರಿಗೂ ಮಾಡ್ತೀನಿ. ನನ್ನ ರೆಕಮೆಂಡೇಶನ್ ಎಲ್ಲರಿಗೂ ಇರುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.